ಹಾಯ್. ನಾಳೆ KCET ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ರಿಸಲ್ಟ್ ಅನೌನ್ಸ್ ಆದ ನಂತರ ಚಾಯ್ಸ್ ಎಂಟ್ರಿ ಪ್ರಾಸೆಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ 2 ರಿಂದ 3 ದಿನಗಳ ಕಾಲ ಟೈಮ್ ಕೊಟ್ಟಿದ್ದಾರೆ. 2 to 3 days ಇರುತ್ತೆ. ಅರ್ಜೆಂಟ್ ಅಲ್ಲಿ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಹೋಗ್ಬೇಡಿ. ಸ್ಪೆಷಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಅರ್ಜೆಂಟ್ ಅಲ್ಲಿ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಹೋಗ್ಬೇಡಿ. ಚಾಯ್ಸ್ ಎಂಟ್ರಿ ಮಾಡೋದಕ್ಕಿಂತ ಮೊದಲು ಒಂದು ಇಂಪಾರ್ಟೆಂಟ್ ವರ್ಕ್ ನೀವು ಮಾಡಬೇಕು. ಏನು ಅಂತ ಹೇಳಿದ್ರೆ, ಯಾವ ಕಾಲೇಜ್ ಅಲಾಟ್ ಆಗಿದೆಯೋ, ಅಲಾಟ್ ಅಂತ ಕಾಲೇಜ್ ಏನಿದೆ ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಕಾಲೇಜ್ನ ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಸಿಗತ್ತೆ. ಆ ಕಾಲೇಜ್ಗೆ ಮೊದಲು ಕಾಲ್ ಮಾಡಿ ನಾನೀಗ ಅಡ್ಮಿಷನ್ ತೆಗೆದುಕೊಳ್ಳೋದಕ್ಕೆ ಬರ್ತಾ ಇದ್ದೀನಿ, ಕಾಲೇಜ್ನಲ್ಲಿ ಎಷ್ಟು ಫೀಸ್ ಅನ್ನ ತೆಗೆದುಕೊಳ್ತೀರಾ ಅಂತ ಅವ್ರ ಹತ್ರ ಕೇಳಿ. ಓಕೆನಾ? ಅಂದ್ರೆ ಕೆಲವು ಕಾಲೇಜ್ಗಳಲ್ಲಿ ಏನಾಗುತ್ತೆ ಅಂದ್ರೆ, ಹೆಚ್ಚಿನದಾಗಿ ಪ್ರೈವೇಟ್ ಕಾಲೇಜ್ಗಳಲ್ಲಿ, ಮೇನ್ಲಿ ನರ್ಸಿಂಗ್ ರಿಲೇಟೆಡ್ ಕಾಲೇಜ್ಗಳಲ್ಲಿ ತುಂಬಾ ಜಾಸ್ತಿ ಫೀಸ್ ಅನ್ನ ಕೇಳ್ತಾರೆ. ಕಾಲೇಜ್ಗೆ ಹೋದಾಗ ಅಂದ್ರೆ ಆನ್ಲೈನ್ ಸ್ಕ್ರೀನ್ ಮೇಲೆ ತೋರಿಸಿರ್ತಾರೆ ಇಂತಿಷ್ಟು ಫೀಸ್ ಅಂತ, ಅದ್ ನೀವು ಪೇ ಮಾಡಿರ್ತೀರಾ. ಅದನ್ನ ಪೇ ಮಾಡಿ ಕಾಲೇಜ್ಗೆ ರಿಪೋರ್ಟಿಂಗ್ ಹೋದಾಗ ಕಾಲೇಜ್ನಲ್ಲೂ ಕೂಡ ಫೀಸ್ ಅನ್ನ ಕೇಳ್ತಾರೆ. ಕೆಲವು ಕಾಲೇಜ್ಗಳಲ್ಲಿ ತುಂಬಾ ಜಾಸ್ತಿ ಫೀಸ್ ಅನ್ನ ಕೇಳ್ತಾರೆ. ಹಿಂದಿನ ವರ್ಷ ಕೆಲವು ವಿದ್ಯಾರ್ಥಿಗಳು ಅಂದ್ರೆ ಕಾಲ್ ಮಾಡಿ ಅಳ್ತಾ ಕೂಡ ಇದ್ರು. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ಸೀಟ್ ಅಲಾಟ್ ಆದ ತಕ್ಷಣ ಮೊದಲಿಗೆ ನೀವು ಮಾಡಬೇಕಾದಂತಹ ಕೆಲಸ, ಆ ಕಾಲೇಜನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಕಾಲೇಜ್ಗೆ ಕಾಲ್ ಮಾಡಿ, ಕಾಲೇಜ್ಗೆ ಅಡ್ಮಿಷನ್ ಬರ್ತಾ ಇದ್ದೀನಿ, ಎಷ್ಟು ಫೀಸ್ ಆಗತ್ತೆ ಕಾಲೇಜ್ನಲ್ಲಿ ಇದನ್ನ ಕೇಳಿ ತಿಳ್ಕೊಳ್ಳಿ. ಅಕಸ್ಮಾತ್ ಆಗಿ ತುಂಬಾ ಜಾಸ್ತಿ ಫೀಸ್ ಹೇಳ್ತಿದ್ರ ಅಂತ ಹೇಳಿದ್ರೆ ಚಾಯ್ಸ್ ಎಂಟ್ರಿ ಮಾಡ್ಬೇಕಾದ್ರೆ ತುಂಬಾ ಗಮನದಲ್ಲಿ ಇಟ್ಕೊಂಡು, ಅಂದ್ರೆ ಇಲ್ಲಿ ಫೀಸ್ ಜಾಸ್ತಿ ಇದೆ ಅದನ್ನ ಗಮನದಲ್ಲಿ ಇಟ್ಕೊಂಡೆ ಯಾವ ಚಾಯ್ಸ್ ಸೆಲೆಕ್ಟ್ ಮಾಡ್ಲಿ ಅಂತ ಯೋಚನೆ ಮಾಡಿ ಚಾಯ್ಸ್ ಎಂಟ್ರಿ ಮಾಡಿ. ಸೊ ಮೊದಲೇ ಮಾಡ್ಬೇಕಾಗಿರೋ ಕೆಲಸ ಏನ್ ಹೇಳಿ, ಅರೌಂಡ್ ಅಂತ ಕಾಲೇಜಿಗೆ ಕಾಲ್ ಮಾಡಿ ಫೀಸ್ ಅನ್ನ ತಿಳಿದುಕೊಳ್ಳೋದು. ಓಕೆ, ಸೂಟೇಬಲ್ ಇದೆ, ಮ್ಯಾನೇಜಬಲ್ ಇದೆ, ಆರಾಮ್ ನಡೆಯುತ್ತೆ ಅಂತ ಹೇಳಿದ್ರೆ ಅಡ್ಮಿಷನ್ ಮಾಡ್ಕೋಬೇಕು ಅಂದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಹೋಗಿ. ಇಲ್ಲದೆ ಇದ್ರೆ ನೆಕ್ಸ್ಟ್ ರೌಂಡ್ಗೆ ವೇಟ್ ಮಾಡಿ ಬೇರೆ ಕಾಲೇಜ್ ಅಲಾಟ್ ಆಗೋದಕ್ಕೆ. ಸರಿನಾ? ನಂತರ ಮತ್ತೊಂದು ವಿಷಯ ನಿಮ್ಮ ಗಮನದಲ್ಲಿ ಇರಲಿ, ಫಸ್ಟ್ ರೌಂಡ್ ಅಲ್ಲಿ ಯಾವುದೇ ಕಾಲೇಜ್ ಅಲಾಟ್ ಆದ್ರೂ ಕೂಡ, ಅಂದ್ರೆ ನಿಮಗೆ ಬೇಕಾಗಿರುವಂತಹ ಟಾಪ್ ಕಾಲೇಜ್, ನಿಮ್ಮ ಫೇವರೇಟ್ ಕಾಲೇಜ್ ಸಿಕ್ಕಿದ್ರೆ ಅಡ್ಮಿಷನ್ ಮಾಡ್ಕೊಳ್ಳಿ. ಅಕಸ್ಮಾತ್ ಆಗಿ ನಿಮ್ಮ ಟಾರ್ಗೆಟ್ ಒಂದು ಕಾಲೇಜ್ ಇತ್ತು, ಈಗ ಯಾವ್ದೊಂದು ಕಾಲೇಜ್ ಸಿಕ್ಕಿದೆ ಓಕೆ ಅಂತ ಹೇಳಿದ್ರೆ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋ ಬದಲು ನೀವು ಸೆಕೆಂಡ್ ರೌಂಡ್ಗೆ ವೇಟ್ ಮಾಡಿದ್ರೆ ಫಸ್ಟ್ ರೌಂಡ್ ಸಿಕ್ಕಿರುವಂತಹ ಕಾಲೇಜ್ಗಿಂತ ಬೆಟರ್ ಕಾಲೇಜ್ ಸೆಕೆಂಡ್ ರೌಂಡ್ ಸಿಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸರಿನಾ? ಸೊ ಯಾವಾಗ್ಲೂ ಕೂಡ ಸೆಕೆಂಡ್ ರೌಂಡ್ಗೆ ವೇಟ್ ಮಾಡೋದು, ಅದು ಕೂಡ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡಿ ವೇಟ್ ಮಾಡೋದು ತುಂಬಾ ಒಳ್ಳೆಯದು. ಸರಿನಾ? ನಿಮ್ಮ ಆಪ್ಷನ್ ಎಂಟ್ರಿ ಕರೆಕ್ಟ್ ಆಗಿ ಇದೆ ಅಂತ ಹೇಳಿದ್ರೆ, ನಿಮ್ಗೆ ಸೀಟ್ ಅಲಾಟ್ ಆಗಿದೆ ಅಂತ ಹೇಳಿದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಸೆಕೆಂಡ್ ರೌಂಡ್ಗೆ ವೇಟ್ ಮಾಡೋದು ತುಂಬಾ ಒಳ್ಳೆಯದು. ಯಾಕಂತ ಹೇಳಿದ್ರೆ, ಈಗ ಚಾಯ್ಸ್ 2 ಮಾಡಿ ಹೋಗಿರ್ತೀರಾ, ಅಕಸ್ಮಾತ್ ಸೆಕೆಂಡ್ ರೌಂಡ್ ಬೇರೆ ಕಾಲೇಜ್ ಅಲಾಟ್ ಆಗದಿದ್ರೆ ಟೆನ್ಷನ್ ಇಲ್ಲ, ಒಂದು ಕಾಲೇಜ್ ಇದೆ ಬ್ಯಾಕಪ್ ಅಲ್ಲಿ, ಆ ರೀತಿ ಇರುತ್ತೆ. ಅದ್ರ ಜೊತೆಗೇನೆ ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಅಲಾಟ್ ಆದ್ರೂ ಕೂಡ ಈಗ ಅಲಾಟ್ ಆದಂತಹ ಕಾಲೇಜ್ಗಿಂತ ಬೆಟರ್ ಕಾಲೇಜ್ ಅಲಾಟ್ ಆಗಿರುತ್ತೆ. ಸೊ ಏನೋ ಟೆನ್ಷನ್ ಕೂಡ ಇರಲ್ಲ. ಬಟ್ ಸೆಕೆಂಡ್ ರೌಂಡ್ಗೆ ವೇಟ್ ಮಾಡೋದ್ರಿಂದ ಒಳ್ಳೆ ಕಾಲೇಜ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ಸೊ ವೇಟ್ ಮಾಡಿ. ಆಲ್ ದಿ ಬೆಸ್ಟ್ ಫಾರ್ ರಿಸಲ್ಟ್ಸ್. ಮತ್ತೆ ಡೌಟ್ ಇದ್ರೆ ಅಕೌಂಟ್ ಆಫ್ ತಿಳಿಸಿ, ಮುಂದಿನ ಸಿಗ್ತೀನಿ. ಸಬ್ಸ್ಕ್ರೈಬ್ ಕೂಡ ಮಾಡಿ. ಜೈ ಹಿಂದ್, ವಂದೇ ಮಾತರಂ.